ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವ್ರನ್ನ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿ ಒಂದು ವಾರ ಕಳೀತಾ ಬಂತು. ಆದರೆ ಇದುವರೆಗೂ ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದ್ಗಡೆ ಅವರ ಸಾಕಷ್ಟು ಅಭಿಮಾನಿಗಳು ನಿತ್ಯವೂ ಸಹಿತ ಒಂದೊಂದು ನ್ಯೂಸೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರೊಬ್ಬ ಮಹಿಳಾ ಅಭಿಮಾನಿ ಒಬ್ಬರು ಅಂದ್ರೆ ಲಕ್ಷ್ಮಿ ಅನ್ನುವಂಥವ್ರು ಬೆಂಗಳೂರಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ನಾವು ದರ್ಶನ್ ಅವ್ರನ್ನ ನೋಡಲೇಬೇಕು ಅನ್ನೋ ರೀತಿಯಲ್ಲಿ ಹಠವನ್ನ ಹಿಡಿದು ಇದೇ ಸೆಂಟ್ರಲ್ ಜೈಲ್ ಮುಂದ್ಗಡೆ ಕುಳಿತುಕೊಂಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಇದೀಗ ಅವ್ರು ಲಕ್ಷ್ಮಿ ಅನ್ನುವಂಥ ದರ್ಶನ್ ಅವರ ಮಹಿಳಾ ಅಭಿಮಾನಿ ಇದ್ರೆ ಅವ್ರು ಮಾತಾಡ್ತೋಗೋಣ. ಈಗ ನೀವು ಯಾವತ್ತು ಬಂದಿದ್ರಿ ದರ್ಶನ ನೋಡ್ಬೇಕಂತೇಳಿ ಯಾವಾಗ ಬಂದಿದ್ರಿ ಅಂತ? ದರ್ಶನ್ ನೋಡಕ್ಕಂತೇಳಿ ನಾನು ಬೆಳಗ್ಗೆ 1 ಗಂಟೆ ಆಗಿತ್ತಾರೆ ಅಲ್ಲಿ ತಳ ಬಿಡಾಕ ಬಸ್ ಹತ್ತಾಗೆ ಮಿನಿಸ್ಟ್ರಿಗೆ ಬಸ್ ಹತ್ತಾಗ 1 ಗಂಟೆ ಆಯಿತು. ರಾತ್ರಿ 9 ಗಂಟೆಗೆ ನಾನು ಇಲ್ಲಿಗೆ ಬಂದೆ ಬಸ್ ಸ್ಟಾಪ್ ಹತ್ರ. ಈ ಕಡೆ ಬರ್ಬೇಕಂದ್ರೆ ಬಸ್ ಇರಲಿಲ್ಲ, ಆಟೋ ಇತ್ತು. ಆಟೋದಾಗ ಹೆಣ್ಮಗಳು ಯಾಕೆ ಹೆಣ್ಮಗಳು ಕತ್ಲಲ್ಲಿ ಯಾಕೆ ಬರೋದು, ಆಮೇಲೆ ಅಲ್ಲೇ ಬಸ್ ಸ್ಟಾಪ್ ಹತ್ರ ಮನ್ಕೊಂಡು ಬೆಳಗ್ಗೆ 7:30 ಅಷ್ಟೇ ಇಲ್ಲಿ ಇದ್ದಿದ್ದೀನಿ ರೀ ಸರ್. ಏನೇನು ತಗೊಂಡು ಬಂದಿದ್ದೆ ಈಗ ದರ್ಶನ ನೋಡಕ್ಕಂತೇಳಿ? ನಾನು ಬೇಕ್ರಿ ಹತ್ರ ಆಗಿದ್ದಿದ್ದು, ಆಮೇಲೆ ಥರ ಬೇಕ್ರಿದು, ಆಮೇಲೆ ಹಣ್ಣು, ಆಮೇಲೆ ತಗೊಬಂದೀನಿ. ಆಮೇಲೆ ಇನ್ನೊಂದು ಜನ ನಿಂತು ಮನೆಗೆ ಮತ್ತೆ ತಿರ್ಗಾ ಹೋಟ್ಲಕ್ಕೆ ಆರ್ಡ್ರ್ ಹೇಳಿದ್ದೀನಿ. ಹೋಗ್ಬಿಟ್ಟು ಚಿಕನ್ ಮಟನ್ ಏನೋ ಅವ್ರಿಗೆ ಜೋಳದ ರೊಟ್ಟಿ ಅವೆಲ್ಲ ನಾನು ಕೊಟ್ಬಿಟ್ಟು ಅವ್ರಿಗೆ ಉಣಿಸ್ಬಿಟ್ಟು ಹೋಗೋಣ ಅಂತ ನಾನು ಅಂದಿದ್ದಾರೆ ಅಷ್ಟೇ. ಈಗ ದರ್ಶನ್ ಅವರಿಗೆ ರಕ್ತ ಸಂಬಂಧಿಗಳು ಬಿಟ್ಟರೆ ಯಾರಿಗೂ ವಕೀಲರಿಗೆ ರಕ್ತ ಸಂಬಂಧಿಗಳು ಬಿಟ್ಟರೆ ಯಾರನ್ನ ಅವಕಾಶ ಮಾಡಿ ಕೊಡಂಗಿಲ್ಲ ಅಂತ ಹೇಳಿ ಮತ್ತೆ ನಿಮಗೆ ಗೊತ್ತಿಲ್ಲ? ನಾನು ಹೋಗ್ಲೇಬೇಕು, ಅವರು ನನ್ನ ಸಂಬಂಧಿಕರು ಆಗಬೇಕು ಅಂತ ನನ್ನ ಇಷ್ಟ. ಅವ್ರಿಲ್ಲ ಅಂದ್ರೆ ನನ್ನ ಇಷ್ಟ, ನಾನು ಹೋಗಿ ಅವ್ರನ್ನೇ ನನ್ನ ಪ್ರಾಣನೇ ಅವ್ರು ಹೋಗಿ ಮಾತಾಡಿಸಿ ಅವ್ರ ಜೊತೆಗೆ ಹೋಗಿ ಮಾತಾಡ್ಕೊಂಡು ಬರೋಣ. ಅವ್ರ ಇಷ್ಟ ಇಲ್ಲ ಅಂದ್ರು ನನ್ಗಿಷ್ಟ, ನಾನು ಹೋಗಿ ಬರ್ತೀನಿ. ಆಯ್ತಾ? ಈಗ ಅವ್ರ ಹೆಂಡತಿಗೆ ಅಷ್ಟೇ ಪರ್ಮಿಷನ್ ಕೊಡ್ತಾರಲ್ಲಿ? ನಾನು ಬೇಕೇ ರೀ, ನಾನು ಬೇಕು. ನಾನು ಬೇಕಾಗೋಸ್ಕರನೇ ಪರಪ್ ನಗರಕ್ಕೂ ಬಂದೆ, ಇಲ್ಲೂ ಬಂದಿದ್ದೀನಿ. ಅವ್ರ ಹೆಂಡ್ತಿನೂ ಹೇಳ್ತೀನಿ, ಅವ್ರ ಅಮ್ಮನಿಗೆ ಹೇಳ್ತೀನಿ, ಅವ್ರ ಅಣ್ಣ ತಮ್ಮರನ್ನ ಹೇಳ್ತೀನಿ, ನಾನು ಹೋಗಿ ಮಾತಾಡಿ ಬರ್ತೀನಿ. ಆಯ್ತಾ? ಅದ್ರಗೋಸ್ಕರನೇ ನಾನು ಕಾಯ್ತಾ ಇರೋದು. ಇನ್ನು ಒಂದು ಮಾತ ಮಾದೇಶ್ವರ ಬೆಟ್ಟದಾಗೆ ಪೂಜೆ ಐತೆ, ಪೂಜೆ ಆಯಿತು. ನಾನು ಇನ್ನೂ ಒಂದು ದಸರಾಕ್ಕೆ 1 ವರ್ಷದಾಗ ಅಲ್ಲಿಗೆ ಹೋದರೆ ನಾನು ಇನ್ನೊಬ್ಬರ ಜೊತೆಗೆ ನನ್ನ ಜೊತೆ ಕರ್ಕೊಬರ್ತೀನಿ. ನಾನು ಅಲ್ಲಿ ಪೂಜೆ ಸ್ವೀಕರಿಸ್ಬೇಕು, ಆಮೇಲೆ ತೇರು ಎಳಿಸ್ಬೇಕು. ಈ ಥರ ಪೂಜೆ 1 ವರ್ಷಗೆ ದಸರಾ ಬರೋದಾಗೆ ಮಾಡಬೇಕು ಅಂತ ನಾನು ಅವಕಾಶ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಅವ್ರು ನನ್ಗೆ ದರ್ಶನ್ ಅವ್ರು ರೆಡಿ ಆಗವ್ರೆ. ಅವ್ರು ಬಿಟ್ಟೇ ಬಿಡಬೇಕು, ಅವ್ರಿಗೆ ಜಾಮೀನು ಕೊಡಲೇಬೇಕು, ಅವ್ರು ಕರ್ಕೊಂಡು ಹೋಗಲೇಬೇಕು. ದಸರಾ ದಿನ ಎಲ್ಲಿದ್ದಲ್ಲ ಅಲ್ಲಿ ಇರಲೇಬೇಕು. ಈಗ ಅವ್ರು ಹೆಣ್ತೀನಿ ಬಿಟ್ರೆ ಬೇರೆದವ್ರನ್ನ ಕಳ್ಸಂಗಿಲ್ಲ. ಅವ್ರ ಹೆಣ್ತಿನೇ ಆದ್ರೆ ನಾನು ಅವ್ರ ಹೆಣ್ತಿನೇ. ಆಯ್ತಾ? ನಾನು ಅವ್ರ ಹೆಣ್ತಿನೇ, ದರ್ಶನ್ ಹೆಣ್ತಿನೇ, ನಾನು ಬಿಡಲೇಬೇಕು. ಅವ್ರು ಅವಾಗ ಹೆಣ್ತಿ ಇಲ್ಲ, ಇವಾಗ ಹೆಣ್ತಿನೇ. ಅಂದ್ರೆ ಈಗ ದರ್ಶನ್ ಅವ್ರಿಗೆ ಒಂದ್ ವೇಳೆ ನೋಡಕ ಮಾತಾಡಕ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೆಂಗಮ್ಮ? ನಾನು ಹೋಯ್ತೀನಿ, ನಾನು ಯಾರಾದ್ರೂ ಬಿಡಲ್ಲ, ಯಾರು ಬಂದ್ರು ಬಿಡಲ್ಲ. ನನ್ಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಏನೇ ಆಗಲಿ, ಇಲ್ಲೇ ಜೀವನೇ ಬೇಕಾದ್ರೆ ನನ್ಗೆ ಇನ್ನೂ ಒಂದು ಅಕಸ್ಮಾತ್ ಇನ್ನೂ ಒಂದು ದಸರಾದಳಿ ಕೊಟ್ಟು ಕಳಿಸಿಲ್ಲ ಅಂದರೆ ನನ್ನ ಪ್ರಾಣನೇ ಹೊಂಟೋಗ್ಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ದೇಶದವರಿಗೆ. ಅದು ಜೀವ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಪೂಜೆಗೆ ಮಾತ್ರ ದರ್ಶನ್ ಕೊಟ್ಟು ಕಳಿಸ್ಲೇಬೇಕು. ದರ್ಶನ್ ಬೇಕೇ ಬೇಕು. ಭೇಟಿ ಆಗತಕ್ಕ ಹೋಗೋದು ಸಾಧ್ಯನೇ ಇಲ್ಲ. ಅದಕ್ಕೆ ಚಿನ್ನ ತೇರು ಅಂತ ಒಂದು ಮಾದೇಶ್ವರ ಬೆಟ್ಟದಾಗ ಐತೆ, ಆ ತೇರು ಎಳಿಕೆ ಆ ಪೂಜೆಗೋಸ್ಕರ ಬರಲೇಬೇಕು, ದರ್ಶನ್ ಬರಲೇಬೇಕು. ಅದನ್ನ ನಾನು ಅವನಿಗೆ ಬೇಕು ಅಂತ ನಾನು ಕೇಳಿದ್ದು. ಅಲ್ಲಿ ಹೋಗಿ ಅವ್ರು ಪೂಜೆ ಮಾಡಬೇಕು, ಬರಲೇಬೇಕು. ನೀವು ಬಿಡಲೇಬೇಕು, ಅವಕಾಶ ಮಾಡಿಕೊಡ್ಲೇಬೇಕು ನೀವು. ಅಂದ್ರೆ ಇದಿಷ್ಟು ದರ್ಶನ್ ಅವರ ಮಹಿಳಾ ಅಭಿಮಾನಿ ಹೇಳುವಂತ ಮಾತು. ನಾನು ದರ್ಶನ್ ಅವ್ರನ್ನ ಭೇಟಿ ಆಗದೆ ಇಲ್ಲಿಂದ ಹೋಗೋದಿಲ್ಲ, ನಾನು ದರ್ಶನ್ ಅವರನ್ನೇ ಮದುವೆ ಆಗ್ತೀನಿ. ಒಂದು ವೇಳೆ ದರ್ಶನ್ ಅವರ ಹೆಂಡತಿ ಮತ್ತು ಅವ್ರ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಅನ್ನೋದಾದ್ರೆ ನಾನು ದರ್ಶನ್ ಅವ್ರನ್ನ ಮದುವೆ ಆಗ್ತೀನಿ. ನನಗೆ ದರ್ಶನ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಮತ್ತು ತಂದಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೇ ಇದ್ರೆ ನಾನು ಬಳ್ಳಾರಿ ಸೆಂಟ್ರಲ್ ಜೈಲಿಂದ ಒಂದು ಹೆಜ್ಜೆನೂ ಸಹಿತ ಹಿಂದಕ್ಕಿಡೋದಿಲ್ಲ ಅನ್ನುವಂಥ ಪಟ್ಟನ್ನ ಈಗ ದರ್ಶನ್ ಅವರ ಮಹಿಳಾ ಅಭಿಮಾನಿ ಹಿಡಿದಿದ್ದಾರೆ. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ಅಮರೀಶ್ ಎಲ್ಕ, ಹೊಮ್ಮಿನಾಳ್ ಪಬ್ಲಿಕ್ ಟಿವಿ, ಬಳ್ಳಾರಿ.